ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದ ಆಗರ್ಭ ಶ್ರೀಮಂತ ಎಂಎಲ್ಎಗಳು ಯಾರು, ಯಾವ ಪಕ್ಷದವರು? ಈ ಪಟ್ಟಿಯಲ್ಲಿ ಕರ್ನಾಟಕ ಶಾಸಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಪರಾಗ್ ಶಾ. ಮಹಾರಾಷ್ಟ್ರದ ಬಿಜೆಪಿ ಶಾಸಕರಾಗಿರೋ ಇವರ ಕುಟುಂಬದ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3,383 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಹೌದು, 3,383 ಕೋಟಿ ಆಸ್ತಿ. ಈ ಮೂಲಕ ದೇಶದ ಶ್ರೀಮಂತ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ನಂಬರ್ 2, ಡಿಕೆ ಶಿವಕುಮಾರ್. ಈ ಪಟ್ಟಿಯ 2ನೇ ಸ್ಥಾನದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಎಂಎಲ್ಎ ಡಿಕೆ ಶಿವಕುಮಾರ್ ಇದ್ದಾರೆ. ಇವರ ಕುಟುಂಬದ ಬಳಿ ಬರೋಬ್ಬರಿ 1,413 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 3, ಕೆಎಚ್ ಪುಟ್ಟಸ್ವಾಮಿ ಗೌಡ. ಈ ಪಟ್ಟಿಯ 3ನೇ ಸ್ಥಾನದಲ್ಲಿ ಕರ್ನಾಟಕದ ಪಕ್ಷೇತರ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಇದ್ದಾರೆ. ಇವರ ಕುಟುಂಬದ ಬಳಿ 1,267 ಕೋಟಿಯ ಸಂಪತ್ತು ಇದೆ. ನಂಬರ್ 4, ಪ್ರಿಯಾ ಕೃಷ್ಣ. ಈ ಪಟ್ಟಿಯ 4ನೇ ಸ್ಥಾನದಲ್ಲಿ ಕರ್ನಾಟಕ ಕಾಂಗ್ರೆಸ್ ಎಂಎಲ್ಎ ಪ್ರಿಯಾ ಕೃಷ್ಣ ಇದ್ದಾರೆ. ಇವರ ಬಳಿ 1,156 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 5, ಚಂದ್ರಬಾಬು ನಾಯ್ಡು. ಈ ಪಟ್ಟಿಯ 5ನೇ ಸ್ಥಾನದಲ್ಲಿ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಇದ್ದಾರೆ. ಟಿಡಿಪಿ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 931 ಕೋಟಿಯಷ್ಟು ಆಸ್ತಿ ಇದೆ. ನಂಬರ್ 6, ನಾರಾಯಣ ಪೊಂಗೂರು. ಆಂಧ್ರಪ್ರದೇಶ ಟಿಡಿಪಿ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 824 ಕೋಟಿ ಆಸ್ತಿ ಇದೆ. ನಂಬರ್ 7, ಜಗನ್ ಮೋಹನ್ ರೆಡ್ಡಿ. ಆಂಧ್ರಪ್ರದೇಶ ಮಾಜಿ ಸಿಎಂ ಮತ್ತು ವೈಎಸ್ಆರ್ಪಿಸಿ ಪಕ್ಷದ ಶಾಸಕರಾದ ಇವರ ಕುಟುಂಬದ ಬಳಿ 757 ಕೋಟಿ ಮೌಲ್ಯದ ಸಂಪತ್ತು ಇದೆ. ನಂಬರ್ 8, ಪ್ರಶಾಂತಿ ರೆಡ್ಡಿ ವೇಮಿರೆಡ್ಡಿ. ಈ ಪಟ್ಟಿಯಲ್ಲಿ ಆಂಧ್ರಪ್ರದೇಶ ಶಾಸಕಿ ಪ್ರಶಾಂತಿ ರೆಡ್ಡಿ ಕೂಡ ಸ್ಥಾನ ಪಡೆದಿದ್ದಾರೆ. ಟಿಡಿಪಿ ಶಾಸಕಿಯಾಗಿರೋ ಇವರ ಕುಟುಂಬದ ಬಳಿ 716 ಕೋಟಿ ಆಸ್ತಿ ಇದೆ. ನಂಬರ್ 9, ಜೆಎಸ್ ಪಟೇಲ್. ಗುಜರಾತ್ ಬಿಜೆಪಿ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 661 ಕೋಟಿ ಆಸ್ತಿ ಇದೆ. ನಂಬರ್ 10, ಭೈರತಿ ಸುರೇಶ್. ಕರ್ನಾಟಕ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 648 ಕೋಟಿಯಷ್ಟು ಸಂಪತ್ತು ಇದೆ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ದೇಶದ ಶ್ರೀಮಂತ ಎಂಎಲ್ಎಗಳು ಯಾರು, ಯಾವ ಪಕ್ಷದವರು, ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ 10 ಜನರ ಆಸ್ತಿಯನ್ನ ಒಟ್ಟು ಸೇರಿಸಿದ್ರೆ 11,000 ಕೋಟಿಗೂ ಹೆಚ್ಚಾಗುತ್ತೆ ಅನ್ನೋದು ಗಮನಾರ್ಹ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.